ನಾನ್ 11 ಮಾತಾಡ್ತಾ ಇದ್ದೀನಿ. ಆ ಹುಡುಗ ತನ್ನ ನಾಯಿನ ಹುಡ್ಕೊಂಡು ನಮ್ ಟೆಂಟ್ ಕಡೆನೆ ಬರ್ತಾ ಇದ್ದಾನೆ. ಬರ್ಲಿ ಬಿಡು, ಈ ಜಾಲವನ್ನ ಅವ್ರಿಗೋಸ್ಕರ ತಾನೇ ಹಾಕಿರೋದು. ರಸ್ತೆಯಲ್ಲಿ ಅವ್ರಿಗೆ ಯಾವ ರೀತಿ ಒಗಿಬೇಕು ಅಂತಂದ್ರೆ ಅವರು ಹೊಳಪು ಬಂದ್ಬಿಡ್ಬೇಕು. ಸರಿ ಬಾಸ್, ನೀವು ಚಿಂತೆ ಮಾಡಬೇಡಿ. ಬಾ ಮಗು, ನಮ್ ಬಾಸ್ ಹೇಳಿದ್ದಾರೆ ನಿನ್ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಹೋಗಿ ಅವನ್ನ ಹಿಡ್ಕೊಂಡ್ ಬನ್ನಿ. ಓಕೆ ಬಾಸ್. ಹೇಗಿದ್ರು ನೆಂದೋಗಿದ್ದೀರಾ, ಅದನ್ನ ವೇಸ್ಟ್ ಮಾಡಬೇಡಿ. ಹಾಗೆ ಸ್ವಲ್ಪ ಸೋಪ್ ಹಾಕಿ ಉಜ್ಕೊಳ್ಳಿ. ಬಾಸ್ ಈ ಹುಡುಗಂಗೆ ಸರಿಯಾಗಿ ಪಾಠ ಕಲ್ಸಕ್ ಹೇಳಿದ್ದಾರೆ. ಮೊದಲು ಸ್ನಾನ ಮಾಡೋದ್ ನಿಲ್ಸಿ, ಆ ಹುಡುಗನ್ ಹಿಡ್ಕೊಂಡ್ ಬನ್ನಿ. ಹಲೋ ಅಂಕಲ್, ಇಲ್ಲಿ. ಅಯ್ಯೋ, ನಿಮ್ ಬಾಸ್ ಕೂಡ ನೆಂದೋಗಿದ್ದಾರೆ. ಅವ್ರಿಗೀಗ ಸೋಪ್ ಯಾರು ಹಾಕ್ತಾರೆ? ನಾವೇ ಹಾಕ್ತೀವಿ. ನಿಲ್ಸಿ, ಏನ್ ಮಾಡ್ತಾ ಇದ್ದೀರಾ? ಹೇಳೋ. ಏನೋ ನೀನ್ ನಿಜವಾಗ್ಲೂ ಸ್ನಾನ ಮಾಡ್ಸೋದಕ್ ಹೋಗಿದ್ಯಾ? ನಾನ್ ಹೇಳಿದ್ದು ಹೋಗಿ ಅಂತಂದ್ರೆ ಚೆನ್ನಾಗ್ ಹಾಕೊಂಡು ಚಡಿ ಬಾರ್ಸು ಅಂತ. ಅವ್ನು ನಮ್ಮನ್ನ ಹೇಗ್ ಹೊಡೆದಿದ್ನೋ ಹಾಗೆ ಕಣೋ. ನೀವೆಲ್ಲ ತಟ್ ನನ್ ಮಕ್ಕಳ್ರು. ಸಾರಿ ಬಾಸ್. ಅಯ್ಯೋ, ನಾನು ಏನ್ ಮಾಡ್ಲಿ ಬಾಸ್, ನಮ್ ಜೊತೆಗಿದ್ದವ್ರು ಸರಿ ಇಲ್ಲ. ಇವ್ರ ದಡ್ಡತನದಿಂದಾಗಿ ಆ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟ. ಈಗ ನಮ್ಮನ್ನು ದಡ್ರನ್ನ ಮಾಡ್ಬಿಟ್ಟ. ಬಾಸ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ, ಹೊಡೆದಾಕ್ತಾರೆ. ಸ್ವಲ್ಪ ಇಲ್ಲಿ ಕೇಳ್ರಪ್ಪ. ಆ ಶಿವ ಅನ್ನೋ ಹುಡುಗ ಈ ಕಡೆ ಹೋಗೋದೇನಾದ್ರೂ ನೀವು ನೋಡಿದ್ರಾ? ಹಾ, ನೋಡಿದ್ವಿ. ಮತ್ತೆ ನೀವ್ಯಾರು? ನಾನು ಅವನ ಜೊತೆಗಿರೋನು. ಕೇಳಿದ್ರ ಅವನೇನ್ ಹೇಳ್ದಂತ? ಈ ವ್ಯಕ್ತಿ ಆ ಹುಡುಗನ್ ಜೊತೆಗಿರೋನು. ಆ ಹುಡುಗನ್ ಬದಲಾಗಿ ಇವ್ರನ್ನ ಹಿಡ್ಕೊಂಡ್ರೆ ಗೊತ್ತಾಗತ್ತೆ. ನಡೀರಿ, ಅವ್ರನ್ನ ಹಿಡೀರಿ. ಇಲ್ಲ 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 ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಅಯ್ಯೋ ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಬಿಟ್ಬಿಡಿ ನನ್ನ. ಈಗ ಅವನಿಗೆ ಸಾಬೂನ್ನ ಕೊಡಿ. ಅಯ್ಯೋ, ನನ್ನನ್ನು ಯಾಕೆ ಹಿಡ್ಕೊಂಡಿದ್ದೀರಪ್ಪ? ಈ ಲಡ್ಡು ಸಿಂಗ್ಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಾ? ನಾನು ಲಡ್ಡು ಸಿಂಗ್, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಅಯ್ಯೋ, ಎಲ್ಲಿಗೆ ಓಡ್ ಹೋಗ್ತಾ ಇದ್ದೀರಾ? ನಮ್ಗೆ ದಾರಿ ಆದ್ರೂ ಹೇಳ್ಬಿಟ್ಟು ಹೋಗಿ. ಬಾಸ್, ಆ ಹುಡುಗನ್ ಜೊತೆಗೆ ಅವನ್ ಗೆಳೆಯರ್ ಮತ್ತೆ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ. ಏನು ಪರವಾಗಿಲ್ಲ, ಬರ್ಲಿ ಬಿಡು. ನಾನಿಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆ ಮಗು ಮತ್ತೆ ಆ ಇನ್ಸ್ಪೆಕ್ಟರ್ ನನ್ನೇನು ಮಾಡಕ್ಕಾಗೋದಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಹಾಯ್ ಡಾಗಿ, ನಾನ್ ಬಂದಾಯ್ತು. ಏನ್ ನೀವೆಲ್ಲ ದೊಡ್ಡ ತರ ನೋಡ್ತಾ ಇದ್ದೀರಾ? ಹಿಡ್ಕೊಳ್ಳಿ ಅವನನ್ನ, ನನ್ನ ಹತ್ರ ಕರ್ಕೊಂಡ್ ಬನ್ನಿ ಅವನ್ನ. ಆ
ಹ್ಯಾಂಡ್ಸ್ ಅಪ್. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಇನ್ಸ್ಪೆಕ್ಟರ್ ಡ್ರೆಸ್ ಎಲ್ಲಿದೆ? ರಿವಾಲ್ವರ್ ಎಲ್ಲಿದೆ? ಉಳಿದ ಫೋರ್ಸ್ ಎಲ್ಲಿದೆ? ಸಾರಿ, ಡ್ರೆಸ್ ಕೂಡ ಇಲ್ಲ, ಮತ್ತೆ ರಿವಾಲ್ವರ್ ಕೂಡ ಇಲ್ಲ. ಹಾಗಾದ್ರೆ ಇನ್ಸ್ಪೆಕ್ಟ್ರು ಅಲ್ಲ ನೀನು. ನಿಲ್ಸು! ಹೇ ಮಗು, ನೀನ್ ನಿನ್ನ ಜಾಗದಿಂದ ಒಂಚೂರು ಕದ್ಲಿದ್ರು ಕೂಡ ಈ ಡಾಗಿಗೆ ಮಿರ್ಚಿನ ತಿನ್ನಿಸ್ಬಿಡ್ತೀನಿ. ಇವತ್ ನಿನಗೆ ಗೊತ್ತಾಗತ್ತೆ, ಮೆಣಸಿನ್ಕಾಯಿ ತಿಮ್ಮಣ್ಣನ ಎದುರು ಹಾಕೊಂಡ್ರೆ ಮೆಣಸಿನ್ಕಾಯಿ ತಿಂದಷ್ಟೇ ಖಾರವಾಗಿರುತ್ತೆ ಅಂತ ನಿನಗೆ. ಅಯ್ಯೋ ಕಾಪಾಡೆ, ಈ ನಾಯಿಂದ ಯಾರಾದ್ರೂ ಕಾಪಾಡ್ರಪ್ಪ. ಕಾಪಾಡ್ರು. ಹೇ ಡಾಗಿ, ಬಾ ಇಲ್ಲಿ. ಏ ಶಿವ, ನೀನು ಒಳಗಡೆ ಬಾ. ಕೇವಲ ನೀನ್ ಮಾತ್ರ ನಿನ್ನ ಹತ್ರ ಮಾತಾಡ್ಬೇಕಿದೆ. ಪ್ಲೀಸ್ ಕಮೆನ್. ಜೊತೆಗಾರ್ರೆ, ನಾನು ಶಿವನ್ ಹತ್ರ ತುಂಬಾ ಸಸ್ಪೆನ್ಸ್ ಆಗಿ ಮಾತಾಡ್ಬೇಕು. ಎಲ್ಲಾ ಬಾಗಿಲುಗಳನ್ನ ಮುಚ್ಚಬಿಡಿ. ಈಗ ನೀನು ತಗಲಾಕೊಂಡ್ಬಿಟ್ಟೆ ಮಗು. ನೀನೀಗ ತಪ್ಪಿಸ್ಕೊಂಡು ಹೋಗೋದಕ್ಕೆ ಎಲ್ಲಾ ರಸ್ತೆಗಳು ಬಂದಾಗ್ಬಿಟ್ಟಿದಾವೆ. ರೇವಾ, ಎಲ್ಲ ಬಾಗಿಲನ್ನು ಹೊರಗಡೆಯಿಂದ ಲಾಕ್ ಮಾಡು. ಓಕೆ ಶಿವ. ನಡೀರಿ. ಈಗ ನಿಮ್ಗೂ ಕೂಡ ಓಡ್ ಹೋಗೋಕೆ ಯಾವ ದಾರಿನೂ ಇಲ್ಲ. ಇವಾಗ ಏನ್ ಮಾಡ್ತೀರಾ? ನೀನು ಯಾವಾಗ್ಲೂ ಒಂದು ಮಗು ತರ ಯಾಕೆ ಬಿಹೇವ್ ಮಾಡೋದಿಲ್ಲ? ಜೊತೆಗಾರ್ರೆ, ಹೊಡಿರಿ ಇವನನ್ನ. ಈಗ ನನ್ನ ಸರದಿ. ಹಲೋ, ಯಾರು? ಮಮ್ಮಿನಾ? ಓ ಹೌದೌದಾ, ಸರಿ ಸರಿ ಸರಿ. ಅಪ್ಪ ಕರಿತಾ ಇದ್ದಾರಾ? ಓ ಸರಿ ಸರಿ, ಆಯ್ತು ಬರ್ತೀವಿ. ಏ ಗೆಳೆಯರೇ, ಅಪ್ಪ ಕರಿತಿದ್ದಾರೆ ಅಂತ ನಡೀರಿ. ಇವತ್ತು ಅಪ್ಪ ಅಮ್ಮ ಯಾರು ನಿಮ್ಮನ್ನ ಕಾಪಾಡೋದಕ್ಕಾಗಲ್ಲ. ಫೈಟ್ ಇನ್ನು ಮುಗ್ದಿಲ್ಲ ಗೆಳೆಯ. ಅಯ್ಯೋ ಸಾಕ್ ಮಾಡೋ, ಸಾಕ್ ಮಾಡಪ್ಪ, ಸಾಕ್ ಮಾಡೋ. ನನ್ನ ಕೈಯಲ್ಲಿ ಇನ್ನು ಒದೆ ತಿನ್ನಕ್ಕಾಗಲ್ಲ, ನನ್ನ ಕೈಯಲ್ಲಿ ಇನ್ನು ಒದೆ ತಿನ್ನಕ್ಕಾಗಲ್ಲ, ಸಾಕ್ ಮಾಡೋ. ಇನ್ಸ್ಪೆಕ್ಟ್ರೆ, ನೀವು ಡ್ರೆಸ್ ಅಲ್ಲಿ ಇಲ್ಲ ಅಂದ್ರೆ ನಮ್ಮನ್ನ ಅರೆಸ್ಟ್ ಮಾಡೋದಿಲ್ವಾ? ನೀವು ನಿಮ್ಮ ಡ್ಯೂಟಿ ಮಾಡೋದಿಲ್ವಾ? ಇವರೆಲ್ಲ ನಮ್ಮ ಕಳ್ರ ಗ್ಯಾಂಗು. ನಮ್ಮನ್ನ ಅರೆಸ್ಟ್ ಮಾಡಿಬಿಡಿ. ನಮ್ಮನ್ನ ಎಷ್ಟು ದೂರ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಈ ಹುಡುಗ ಮತ್ತೆ ಆ ನಾಯಿ ಇಬ್ಬರು ನಮ್ಮ ಕಣ್ಣಿಗೆ ಬೀಳಬೇಕು.